ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನನ್ನ ಒಂದು ಚಾನಲ್ಗೆ ಸ್ವಾಗತ ಹೇಳ್ತಾ, ಈ ಒಂದು ಅಕಾಡೆಮಿಕ್ ಇಯರಲ್ಲಿ 5th ಮತ್ತು 8th ಪಬ್ಲಿಕ್ ಪರೀಕ್ಷೆ ನಡೆಯಿತು. ಬೋರ್ಡ್ ಪರೀಕ್ಷೆಗೆ ಸಂಬಂಧಪಟ್ಟಂತಹ 5th ಪಬ್ಲಿಕ್ ಪರೀಕ್ಷೆಗೆ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತಹ ಸಂಪೂರ್ಣವಾದಂತಹ ಕೀ ಆನ್ಸರ್ಸ್ಗಳನ್ನು ಬಿಟ್ಟಿದ್ದೇನೆ. ಮೊಟ್ಟ ಮೊದಲು ನಾನು ಇಲ್ಲಿ ಗೌರ್ಮೆಂಟ್ ಕೀ ಆನ್ಸರ್ಸ್ಗಳನ್ನು ನಾನು ಇಲ್ಲಿ ಹೇಳ್ತಾ ಇರೋದು. ಗೌರ್ಮೆಂಟ್ ಕೀ ಆನ್ಸರ್ಸ್ಗಳನ್ನು ಹೇಳಿಕೊಡ್ತೇನೆ. ಫಸ್ಟ್ ಆಫ್ ಆಲ್ ನಾವು ಕನ್ನಡ ಕೀ ಆನ್ಸರ್ಸ್ಗಳನ್ನು ನೋಡೋಣ. ಇದು ಗವರ್ಮೆಂಟ್. ದಯವಿಟ್ಟು ನೀವು ನಿಮ್ಮ ಒಂದು ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಶುರು ಮಾಡೋಣ ಬನ್ನಿ. ಇಲ್ಲಿ ಕ್ಲಾಸ್ 5th ಕೀ ಉತ್ತರಗಳು: ಎ ದ್ವಿತೀಯ ವಿಭಕ್ತಿ, ಸಿ ಸರಿಯಾದ ಆನ್ಸರ್. ಇಲ್ಲಿ ಮುಖ್ಯವಾಗಿ 20 ಮಲ್ಟಿಪಲ್ ಚಾಯ್ಸ್ಗೆ ಹೇಳ್ತಾ ಇರೋದು ನಾನು ಆನ್ಸರ್ಸ್. ಸೆಕೆಂಡ್ ಡಿ ಆನ್ಸರ್ ಈಸ್ ಕರೆಕ್ಟ್ ಆನ್ಸರ್. ಮೂರನೇ ಪ್ರಶ್ನೆಗೆ ಸಿ ಸರಿಯಾದ ಉತ್ತರ. ನಾಲ್ಕನೇ ಪ್ರಶ್ನೆಗೆ ಡಿ ಸರಿಯಾದ ಉತ್ತರ. ಐದನೇ ಪ್ರಶ್ನೆಗೆ ಸಿ ಸರಿಯಾದ ಉತ್ತರ. ಆರನೇ ಪ್ರಶ್ನೆಗೆ ಸಿ ಸರಿಯಾದ ಉತ್ತರ. ಏಳನೇ ಪ್ರಶ್ನೆಗೆ ಬಿ ಸರಿಯಾದ ಉತ್ತರ. ಎಂಟನೇ ಪ್ರಶ್ನೆಗೆ ಎ ಸರಿಯಾದ ಉತ್ತರ. ಒಂಬತ್ತನೇ ಪ್ರಶ್ನೆಗೆ ಡಿ ಸರಿಯಾದ ಉತ್ತರ. ಹತ್ತನೇ ಪ್ರಶ್ನೆಗೆ ಡಿ ಸರಿಯಾದ ಉತ್ತರ. 11ನೇ ಪ್ರಶ್ನೆಗೆ ಡಿ ಸರಿಯಾದ ಉತ್ತರ. 12ನೇ ಪ್ರಶ್ನೆಗೆ ಬಿ ಸರಿಯಾದ ಉತ್ತರ. 13ನೇ ಪ್ರಶ್ನೆಗೆ ಡಿ ಸರಿಯಾದ ಉತ್ತರ. 14ನೇ ಪ್ರಶ್ನೆಗೆ ಬಿ ಸರಿಯಾದ ಉತ್ತರ. 15ನೇ ಪ್ರಶ್ನೆಗೆ ಡಿ ಸರಿಯಾದ ಉತ್ತರ. 16ನೇ ಪ್ರಶ್ನೆಗೆ ಸಿ ಸರಿಯಾದ ಉತ್ತರ. 17ನೇ ಪ್ರಶ್ನೆಗೆ ಎ ಸರಿಯಾದ ಉತ್ತರ. 18ನೇ ಪ್ರಶ್ನೆಗೆ ಬಿ ಸರಿಯಾದ ಉತ್ತರ. 19ನೇ ಪ್ರಶ್ನೆಗೆ ಬಿ ಸರಿಯಾದ ಉತ್ತರ. 20ನೇ ಪ್ರಶ್ನೆಗೆ ಎ ಸರಿಯಾದ ಉತ್ತರ. ಹಾಗೆ 21ನೇ ಪ್ರಶ್ನೆ ನೋಡೋಣ. ನಾನು ನನ್ನ ಗೆಳತಿ ಸುಮಳನ್ನು ನನ್ನ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದೆ. ಒಟ್ಟು ಇಲ್ಲಿ 21ನೇ ಪ್ರಶ್ನೆಗೆ 4 ಇಂಪಾರ್ಟೆಂಟ್ಸ್ ಪಾಯಿಂಟ್ಸ್ಗಳಿದ್ದಾವೆ. 22ನೇ ಪ್ರಶ್ನೆಗೆ ಎ ಮತ್ತು ಬಿ ಆನ್ಸರ್ಸ್ಗಳಿದೆ. ಹಾಗೆ 23ನೇ ಪ್ರಶ್ನೆಗೆ ನನ್ನ ಶಾಲೆ ಸುಂದರವಾಗಿದೆ. ಈ ರೀತಿಯಲ್ಲಿ ನೀವು ಬರೀಬೇಕು. 2 ಮಾರ್ಕ್ಸ್ ಸಿಗುತ್ತೆ. ಓಕೆನಾ? ನೆಕ್ಸ್ಟು ನೋಡೋಣ. 24ನೆಯ ಪ್ರಶ್ನೆಗೆ ಆನ್ಸರ್ ನೋಡೋಣ ಇವಾಗ. ಗೀತಾ 1 kg ಮೂಸಂಬಿಗೆ ಎಷ್ಟು ಬೆಲೆ ಅಂತ ಕೇಳಿದಾಗ ಹಣ್ಣಿನ ವ್ಯಾಪಾರಿ 70 ರೂಪಾಯಿ. ಗೀತಾ 50 ರೂಪಾಯಿಗೆ 1 kg ಕೊಡುವಿರಾ? ಈ ರೀತಿಯಲ್ಲಿ ನೀವು ಆನ್ಸರ್ಸ್ ಬರೆದಿರಬೇಕಾಗುತ್ತೆ. ನೆಕ್ಸ್ಟ್ 25ನೇ ಪ್ರಶ್ನೆಗೆ ಗೂಡಿನ ಹೊರಗಿನ ಪರಿಸರ ಸುಂದರವಾಗಿದೆ, ಎಲ್ಲ ನೋಡಲು ತುಂಬ ಖುಷಿ ಕೊಡುತ್ತದೆ. ಈ ಸುಂದರವಾದದನ್ನು ನೋಡಲು ಗೂಡಿನಿಂದ ಹೊರಗೆ ಬಂದು ಬಾನಿನಲ್ಲಿ ದಿನಾಗಲೂ ಹಾರಬೇಕು, ಆಗ ಹೆಚ್ಚು ಸಂತಸವಾಗುತ್ತದೆ. ಇದು 25ನೇ ಪ್ರಶ್ನೆಗೆ ಆನ್ಸರ್. 26ನೇ ಪ್ರಶ್ನೆಗೆ ಇದು ಉತ್ತರ. ಕೊನೆಯ 2 ಪ್ರಶ್ನೆಗೆ 27ನೇ ಪ್ರಶ್ನೆಗೆ ಈ ರೀತಿಯಲ್ಲಿ ಆನ್ಸರ್. ಇದು 3 ಮಾರ್ಕ್ಸಿಗೆ ಸಂಬಂಧಪಡುತ್ತೆ. ಓಕೆ. ಪ್ರಕಾಶನು ಡಿಕ್ಕಿ ಹೊಡೆದಿದ್ದರಿಂದ ಇಬ್ಬರು ಬೀಳುತ್ತಾರೆ. ಪಾದಚಾರಿಯ ಕಾಲಿಗೆ ತೀವ್ರ ಗಾಯವಾಗಿದ್ದನ್ನು ನೋಡಿ ದಾರಿಯಲ್ಲಿ ಹೋಗುತ್ತಿದ್ದವರು ಸಹಾಯಕ್ಕೆ ಬರುತ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಪೊಲೀಸರು ಅಪಘಾತಕ್ಕೆ ಕಾರಣ ತಿಳಿದು ರೋಗಿಯನ್ನು ಆಸ್ಪತ್ರೆಗೆ ಕಳಿಸುವ ವ್ಯವಸ್ಥೆ ಮಾಡ್ತಾರೆ. ಈ ರೀತಿಯಲ್ಲಿ ಇದೆ. ನೆಕ್ಸ್ಟ್ 28ನೇ ಪ್ರಶ್ನೆ ನೋಡಿ. ನಡೆಯಲಾಗದ ಹುಡುಗನು ಸಹ ಎಲ್ಲ ಮಕ್ಕಳ ಜೊತೆ ಕುರ್ಚಿಯಲ್ಲಿ ಕುಳಿತು ಆಟವಾಡುತ್ತಿರ್ತಾರೆ. ಹೌದಾ? ಇದು ಕನ್ನಡಕ್ಕೆ ಸಂಬಂಧಪಟ್ಟಂತಹ ಗೌರ್ಮೆಂಟ್ ಕೀ ಆನ್ಸರ್ಸ್ಗಳು. ನೆಕ್ಸ್ಟು ನಾವು ನೋಡೋಣ ಇವಾಗ. ನೆಕ್ಸ್ಟ್ ಮ್ಯಾಥ್ಸಿಗೆ ಸಂಬಂಧಪಟ್ಟಂತಹ ಕೀ ಆನ್ಸರ್ಸ್ ನೋಡೋಣ. ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಹೇಳ್ತೇನೆ. ಇದು ಗಣಿತಕ್ಕೆ ಸಂಬಂಧಪಟ್ಟಂತಹ ಗೌರ್ಮೆಂಟ್ ಕೀ ಆನ್ಸರ್. 1ನೇ ಪ್ರಶ್ನೆಗೆ ಬಿ ಸರಿಯಾದ ಉತ್ತರ. 2ನೇ ಪ್ರಶ್ನೆಗೆ ಎ ಸರಿಯಾದ ಉತ್ತರ. 3ನೇ ಪ್ರಶ್ನೆಗೆ ಡಿ ಸರಿಯಾದ ಉತ್ತರ. 4ನೇ ಪ್ರಶ್ನೆಗೆ ಸಿ ಸರಿಯಾದ ಉತ್ತರ. 5ನೇ ಪ್ರಶ್ನೆಗೆ ಎ ಸರಿಯಾದ ಉತ್ತರ. 6ನೇ ಪ್ರಶ್ನೆಗೆ ಸಿ ಸರಿಯಾದ ಉತ್ತರ. 7ನೇ ಪ್ರಶ್ನೆಗೆ ಡಿ ಸರಿಯಾದ ಉತ್ತರ. 8ನೇ ಪ್ರಶ್ನೆಗೆ ಬಿ ಸರಿಯಾದ ಉತ್ತರ. 9ನೇ ಪ್ರಶ್ನೆಗೆ ಡಿ ಸರಿಯಾದ ಉತ್ತರ. 10ನೇ ಪ್ರಶ್ನೆಗೆ ಎ ಸರಿಯಾದ ಉತ್ತರ. 11ನೇ ಪ್ರಶ್ನೆಗೆ ಸಿ ಸರಿಯಾದ ಉತ್ತರ. 12ನೇ ಪ್ರಶ್ನೆಗೆ ಬಿ ಸರಿಯಾದ ಉತ್ತರ. 13ನೇ ಪ್ರಶ್ನೆಗೆ ಎ ಸರಿಯಾದ ಉತ್ತರ. 14ನೇ ಪ್ರಶ್ನೆಗೆ ಡಿ ಸರಿಯಾದ ಉತ್ತರ. 15ನೇ ಪ್ರಶ್ನೆಗೆ ಸಿ ಸರಿಯಾದ ಉತ್ತರ. 16ನೇ ಪ್ರಶ್ನೆಗೆ ಬಿ ಸರಿಯಾದ ಉತ್ತರ. 17ನೇ ಪ್ರಶ್ನೆಗೆ ಡಿ ಸರಿಯಾದ ಉತ್ತರ. 18ನೇ ಪ್ರಶ್ನೆಗೆ ಸಿ ಸರಿಯಾದ ಉತ್ತರ. 19ನೇ ಪ್ರಶ್ನೆಗೆ
ಎ ಸರಿಯಾದ ಉತ್ತರ. 20ನೇ ಪ್ರಶ್ನೆಗೆ ಬಿ ಸರಿಯಾದ ಉತ್ತರ. 21ನೇ ಪ್ರಶ್ನೆಗೆ ಲಘು ಲಂಬಕೋನ ಬಾವುಟ ಈ ರೀತಿ ಆನ್ಸರ್ಸ್ ಬರುತ್ತೆ. ನೆಕ್ಸ್ಟ್ 22ನೇ ಪ್ರಶ್ನೆಗೆ ಆನ್ಸರ್ ಇಲ್ಲಿದೆ ನೋಡಿ, ಇದು ಆನ್ಸರ್. ಓಕೆ, ಈ ರೀತಿಯಲ್ಲಿ ಮಾಡಬೇಕು. ಈ ರೀತಿ ಮಾಡಿದರೆ ಅದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ 23ನೇ ಪ್ರಶ್ನೆಗೆ ನೋಡೋಣ. ನೋಟ್ ಪುಸ್ತಕ 40 ಪೆನ್ಸಿಲ್ OR ಅಥವಾ ಅಂತ ಹೇಳಿದ್ದಾರೆ. ಇಲ್ಲಿ ಆನ್ಸರ್ಸ್ ಕೊನೆಗೆ ಆನ್ಸರ್ಸ್ ಇದೆ ನೋಡಿ, ಇಷ್ಟು ನಿಮಗೆ ಆನ್ಸರ್ಸ್ ಬರಬೇಕಾಗತ್ತೆ. ಓಕೆ, ಇದು 23ನೇ ಪ್ರಶ್ನೆಗೆ. 24ನೇ ಪ್ರಶ್ನೆಗೆ ನೋಡೋಣ. ಇದು 24ನೇ ಪ್ರಶ್ನೆಗೆ ಸಂಬಂಧಪಟ್ಟಿರೋದು. ನೆಕ್ಸ್ಟ್ 25ನೇ ಪ್ರಶ್ನೆಗೆ ಸಂಬಂಧಪಟ್ಟಿರೋದು ಇದು ಉತ್ತರ, ಸರಿಯಾದ ಉತ್ತರ. ಓಕೆ, ನೆಕ್ಸ್ಟು 26ನೇ ಪ್ರಶ್ನೆಗೆ ಈ ರೀತಿಯಲ್ಲಿ ಆನ್ಸರ್ಸ್ ಇದೆ. ಒಂದು ತಿಂಗಳಲ್ಲಿ ಉತ್ಪಾದಿಸುವ ಕಾರುಗಳ ಸಂಖ್ಯೆ, ಇದು ಆನ್ಸರ್ ಇದು. ಓಕೆ, ಈ ರೀತಿಯಲ್ಲಿ ಮಾಡಿದ್ದೀರಲ್ವ ನೀವು. ಓಕೆ, ನೆಕ್ಸ್ಟು 27ನೇ ಪ್ರಶ್ನೆಗೆ ಇಷ್ಟು ಆನ್ಸರ್ಸ್ ಬರುತ್ತೆ. ಓಕೆ, 27ನೇ ಪ್ರಶ್ನೆಗೆ ಇಷ್ಟು ಬರಬೇಕು. ನೆಕ್ಸ್ಟು ಕೊನೆಯದಾಗಿ ಈ ರೀತಿಯಲ್ಲಿ 28ನೇ ಪ್ರಶ್ನೆಗಿರುವಂಥ ಒಂದು ಆನ್ಸರ್ ಇದು. ಓಕೆ, ಈ ಥರ ಆನ್ಸರ್ಸ್ ಬರಬೇಕು. ಓಕೆ, ನೆಕ್ಸ್ಟು ಇವಾಗ ನೋಡೋಣ. ಪರಿಸರ ಅಧ್ಯಯನದಲ್ಲಿ ಇರುವಂತಹ ಒಂದು ಕೀ ಆನ್ಸರ್ಸ್ಗಳನ್ನು ನೋಡೋಣ. 1ನೇ ಪ್ರಶ್ನೆ ಡಿ, 2ನೇ ಪ್ರಶ್ನೆ ಎ, 3ನೇ ಪ್ರಶ್ನೆ ಬಿ, 4ನೇ ಪ್ರಶ್ನೆ ಎ, 5ನೇ ಪ್ರಶ್ನೆ ಬಿ, 6ನೇ ಪ್ರಶ್ನೆ ಎ, 7ನೇ ಪ್ರಶ್ನೆ ಡಿ, 8ನೇ ಪ್ರಶ್ನೆ ಸಿ, 9ನೇ ಪ್ರಶ್ನೆ ಸಿ, 10ನೇ ಪ್ರಶ್ನೆ ಬಿ, 11ನೇ ಪ್ರಶ್ನೆ ಡಿ, 12ಕ್ಕೆ ಎ ಸರಿಯಾದ ಉತ್ತರ, ಬಿ 13ಕ್ಕೆ ಎ ಸರಿಯಾದ ಉತ್ತರ. ನೆಕ್ಸ್ಟು 14ಕ್ಕೆ ಸಿ ಸರಿಯಾದ ಉತ್ತರ, 15ಕ್ಕೆ ಬಿ ಸರಿಯಾದ ಉತ್ತರ, 16ಕ್ಕೆ ಎ ಸರಿಯಾದ ಉತ್ತರ, 17ಕ್ಕೆ ಎ ಸರಿಯಾದ ಉತ್ತರ, 18ಕ್ಕೆ ಬಿ ಸರಿಯಾದ ಉತ್ತರ, 19ಕ್ಕೆ ಎ ಸರಿಯಾದ ಉತ್ತರ, 20ಕ್ಕೆ ಸಿ ಸರಿಯಾದ ಉತ್ತರ. ನೆಕ್ಸ್ಟು 21ನೇ ಪ್ರಶ್ನೆ ನೋಡೋಣ. ಇವಾಗ 21ನೇ ಪ್ರಶ್ನೆಗೆ ಈ ರೀತಿಯಲ್ಲಿ ನೀವು ಆನ್ಸರ್ಸನ್ನು ಬರೀಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. 22ನೇ ಪ್ರಶ್ನೆಗೆ ಸರಿಯಾದ ಉತ್ತರ. ಮಣ್ಣಿನ ಉಪಯೋಗಗಳು: ಸಸ್ಯ ಬೆಳೆಯಲು, ಮನೆ ನಿರ್ಮಿಸಲು, ಮಡಿಕೆ ಗೊಂಬೆ ಉಗ್ರ ತಯಾರಿಸಲು, ಹೆಂಚು ಇಟ್ಟಿಗೆ ತಯಾರಿಸಲು, ಪ್ರಕೃತಿ ಚಿಕಿತ್ಸೆಯಲ್ಲಿ ನೆಲವನ್ನು ಸಮತಟ್ಟುಗೊಳಿಸಲು, ಇದು ಆನ್ಸರ್. ಸೌರಶಕ್ತಿಯ ಸಹಾಯದಿಂದ ಕೆಲಸ ಮಾಡುವ ಸಾಧನಗಳು: ಸೌರ ದೀಪ, ಸೌರ ಕುಕ್ಕರ್, ಸೌರ ಓವನ್ಗಳು, ಸೌರ ವಾಟರ್, ಸೌರ ಹೀಟರ್, ಸೌರ ಒಲೆ, ಸೌರ ವಿದ್ಯುತ್ ಚಾಲಕ. ನೆಕ್ಸ್ಟ್ 23ನೇ ಪ್ರಶ್ನೆಗೆ ಅಕ್ಕಿ, ಗೋಧಿ, ಜೋಳ. ಓಕೆ, ನೆಕ್ಸ್ಟ್ ಅಥವಾ ಕೊಟ್ಟಿರ್ತಾರೆ. ಇಲ್ಲಿ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಬರೆದಿರ್ತೀರ, ಎರಡಕ್ಕೂ ಇಲ್ಲಿ ಆನ್ಸರ್ಸ್ ಇದೆ. ಓಕೆ, ಯಾವುದಾದ್ರೂ ಒಂದನ್ನು ಬರಿಬೋದು. ಓಕೆ, ಇದು ಆನ್ಸರ್. ನೆಕ್ಸ್ಟ್ 24ನೇ ಪ್ರಶ್ನೆಗೆ ನೋಡೋಣ. ಶಕ್ತಿಗಾಗಿ, ಇದು ನೋಡಿ, ಶಕ್ತಿಗಾಗಿ ಏನೆಲ್ಲ ಮಾಡ್ತೀವಿ ಅನ್ನೋದು ಇಲ್ಲಿ ಆನ್ಸರ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟು ಯಾವುದಾದ್ರೂ 4 ಅಥವಾ ಇಲ್ಲಿ ಆನ್ಸರ್ಸ್ ಇದೆ. 25ನೇ ಪ್ರಶ್ನೆಗೆ ಇದು ನೋಡಿರಿ. ಓಕೆ, ಈ ರೀತಿಯಲ್ಲಿ ಗೌರ್ಮೆಂಟ್ ಆನ್ಸರ್ಸ್ ಇದೆ. ನೀವು ಹೇಗೆ ಬರೆದಿರ್ತೀರ ನೋಡಿ, ಟ್ಯಾಲಿ ಮಾಡ್ಕೊಳ್ಳಿ ನಿಮ್ಮ ಆನ್ಸರ್ಗೆ ಮತ್ತು ಗೌರ್ಮೆಂಟ್ ಆನ್ಸರ್ಗೆ. ಕಾಡುಗಳಿಂದ ನಮಗೇನು ಸಿಗುತ್ತಪ್ಪ? ಮನೆ ನಿರ್ಮಾಣಕ್ಕೆ ಮರ ಮುಟ್ಟುಗಳು ದೊರಕ್ತದೆ, ಔಷಧಿ ಸಸ್ಯಗಳು ದೊರೆತದೆ, ಹಣ್ಣುಗಳು ದೊರೀತದೆ, ಅಂಟು ದೊರೀತದೆ, ಜೇನು ದೊರೀತದೆ, ವಿಶೇಷ ಹೂಗಳು ನಡೀತವೆ, ಮಣ್ಣಿನ ಸವಕಳಿ ನಡೀತದೆ, ಶುದ್ಧಗಳು ವಹಿಸ್ತದೆ. ಹೌದಾ? ಇಷ್ಟೆಲ್ಲ ಸಿಗ್ತದೆ ನಡಿಗೆ ಮೂಲಕ. ಈಗ ನೆಕ್ಸ್ಟು ಅಥವಾ ಅಂತಲೂ ಇಲ್ಲಿ ಕೊಟ್ಟಿದ್ದಾರೆ. 27ನೇ ಪ್ರಶ್ನೆಗೆ ನೆಲವನ್ನು ಉಳುಮೆ ಮಾಡುವುದು, ಬೀಜಗಳನ್ನು ಬಿತ್ತುವುದು, ನೀರು ಹರಿಸುವುದು. 27ನೇ ಪ್ರಶ್ನೆಗೆ ಈ ಒಂದು ಅಥವಾ ಸೂರ್ಯ ಒಂದು ನಕ್ಷತ್ರ, ಸೌರವ್ಯೂಹದ ಕೇಂದ್ರ ಬಿಂದು. ಇದರ ಗುರುತ್ವದಿಂದ ಗ್ರಹಗಳು, ಆಕಾಶಕಾಯಗಳು ಸುತ್ತುತ್ತವೆ. ಉಪಗ್ರಹ, ಗ್ರಹದ ಸುತ್ತಲೂ ಸುತ್ತುವ ಆಕಾಶಕಾಯ, ಚಂದ್ರನು ಭೂಮಿಯ ಉಪಗ್ರಹ. ಈ ರೀತಿಯಲ್ಲಿ ಇದ್ದಾವೆ. ನೆಕ್ಸ್ಟ್ ಹೋಲಿಕೆಗಳನ್ನು ಕೊಟ್ಟಿದ್ದಾರೆ. ಧೂಮಕೇತುಗಳಿಂದ ಏನೆಲ್ಲ ಅವಕಾಶ ಇದೆ. ಓಕೆ, ಇದು 27ನೇ ಪ್ರಶ್ನೆಗೆ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟು 28ನೇ ಪ್ರಶ್ನೆಗೆ ನೋಡಿ. ಇಲ್ಲಿ 4 ರಾಜಧಾನಿಗಳನ್ನು ಗುರುತಿಸಲು ಕೊಟ್ಟಿದ್ದಾರೆ. ರಾಜ್ಯ ರಾಜಧಾನಿ: ಬಿಹಾರ್ ಪಾಟ್ನಾ, ಗುಜರಾತ್ ಗಾಂಧಿನಗರ್, ಗೋವಾ ಪಣಜಿ, ತಮಿಳುನಾಡು ಚೆನ್ನೈ. ಅಥವಾ ಇದನ್ನು ನೀವು ಮ್ಯಾಪ್ ತೆಗೆದು ಗುರುತಿಸ್ಬೋದಿತ್ತು. ಓಕೆ, ಎರಡರಲ್ಲಿ ಯಾವುದಾದ್ರೂ ಮಾಡ್ಬೋದು. ಓಕೆ, ನೆಕ್ಸ್ಟ್ ನಾವು ಲಾಸ್ಟಿಗೆ ಇಂಗ್ಲೀಷನ್ನು ನೋಡೋಣ. ಇಂಗ್ಲೀಷಲ್ಲಿರುವಂಥ 5th ಸಂಬಂಧಪಟ್ಟಂಥ ಇಂಗ್ಲೀಷ್ ಸಬ್ಜೆಕ್ಟಿಗೆ ಇರುವಂಥ ಕೀ ಆನ್ಸರ್ಗಳು. ಫಸ್ಟ್ ಮಲ್ಟಿಪಲ್ ಚಾಯ್ಸ್ ನೋಡಿಬಿಡೋಣ. ಎ, ಸ್ಟ್ಯಾಂಡ್ ಇನ್ ಅ ಲೈನ್ ನಿಯರ್. 1ನೇ ಪ್ರಶ್ನೆಗೆ ಸ್ಟ್ಯಾಂಡ್ ಇನ್ ಅ ಲೈನ್ ಸರಿಯಾದ ಉತ್ತರ. 2ನೇ ಪ್ರಶ್ನೆಗೆ ಸಿ ಸರಿಯಾದ ಉತ್ತರ. 3ನೇ ಪ್ರಶ್ನೆಗೆ
ಬಿ ಸರಿಯಾದ ಉತ್ತರ. 4ನೇ ಪ್ರಶ್ನೆಗೆ ಡಿ ಸರಿಯಾದ ಉತ್ತರ. 5ನೇ ಪ್ರಶ್ನೆಗೆ ಬಿ ಸರಿಯಾದ ಉತ್ತರ. 6ನೇ ಪ್ರಶ್ನೆಗೆ ಸಿ ಸರಿಯಾದ ಉತ್ತರ. 7ನೇ ಪ್ರಶ್ನೆಗೆ ಡಿ ಸರಿಯಾದ ಉತ್ತರ. 9ನೇ ಪ್ರಶ್ನೆಗೆ ನೌನ್ ಸರಿಯಾದ ಉತ್ತರ. 10ನೇ ಪ್ರಶ್ನೆಗೆ ಡಿ ಸರಿಯಾದ ಉತ್ತರ. 11ನೇ ಪ್ರಶ್ನೆಗೆ ಎ ಸರಿಯಾದ ಉತ್ತರ. 12ನೇ ಪ್ರಶ್ನೆಗೆ ಫೀಲ್ಡ್ ಸರಿಯಾದ ಉತ್ತರ. 13ನೇ ಪ್ರಶ್ನೆಗೆ ಡಿ ಸರಿಯಾದ ಉತ್ತರ. 14ನೇ ಪ್ರಶ್ನೆಗೆ ಪ್ರಾಗ್ ಸರಿಯಾದ ಉತ್ತರ. 15ನೇ EAR ಏರ ಸರಿಯಾದ ಉತ್ತರ. 16ನೇ ಪ್ರಶ್ನೆಗೆ ಎ ಸರಿಯಾದ ಉತ್ತರ. 17ನೇ ಪ್ರಶ್ನೆಗೆ ಬಿ ಸರಿಯಾದ ಉತ್ತರ. 18ನೇ ಪ್ರಶ್ನೆಗೆ ಡಿ ಸರಿಯಾದ ಉತ್ತರ. 19ನೇ ಪ್ರಶ್ನೆಗೆ ಸಿ ಸರಿಯಾದ ಉತ್ತರ. 20ನೇ ಪ್ರಶ್ನೆಗೆ ಎ ಸರಿಯಾದ ಉತ್ತರ. ನೆಕ್ಸ್ಟ್ 21ನೇ ಪ್ರಶ್ನೆ ಕ್ಯಾಟ್, ಮ್ಯಾಟ್, ಪಿನ್, ಟಿನ್. ಓಕೆ, ಈ ರೀತಿಯಲ್ಲಿ ಬರ್ತದೆ. 22ನೇ ಪ್ರಶ್ನೆಗೆ ಪಿ ಈಸ್ ಈಕ್ವಲ್ ಟು ಎನಿ 4 ಮೀನಿಂಗ್ಫುಲ್ ವರ್ಡ್ಸ್. ಓಕೆ, ಬೆಟ್, ಬೆಗ್, ಬೆಡ್, ಬೆಲ್, ಬೆಸ್ಟ್, ಬೆಟರ್. ಓಕೆ, ಈ ರೀತಿಯಲ್ಲಿ ನಿಮಗೆ ಆನ್ಸರ್ಸ್ಗಳನ್ನು ಬರೀಬೇಕಾಗತ್ತೆ. ಓಕೆ, ಇದು ಗೌರ್ಮೆಂಟ್ ಆನ್ಸರ್ಸ್. ನೆಕ್ಸ್ಟ್ 23ನೇ ಪ್ರಶ್ನೆಗೆ ಮೇರಿ ಹ್ಯಾಡ್ ಅ ಲಿಟಲ್ ಲ್ಯಾಂಪ್, ಇಟ್ ಫಾಲೋಡ್ ಹರ್ ಟು ಸ್ಕೂಲ್ ಒನ್ ಡೇ. ಓಕೆ, 23 ಆನ್ಸರ್. ಓಕೆ, ಇಟ್ ಈಸ್ ಅ 23 ಆನ್ಸರ್ಸ್. ನೆಕ್ಸ್ಟ್ 24 answer. What is the answer? Means Radha is studying in class 5th. She is a cute little girl, or she is cute little. Okay, next to 25th answer. She plays with her teddy on Sunday. It is brown in color. 26th, drawing the picture of an animal, coloring the picture, description and content. Okay, next 27th, writing a message meaningfully, content, language, presentation. Next 28th, description of the picture and characters in the picture, language, presentation. ಓಕೆ, ಈ ರೀತಿಯಲ್ಲಿ ಗೌರ್ಮೆಂಟ್